ಜೊಯಿಡಾ ತಾಲೂಕಿನ ರಾಮನಗರದ ವಡ್ಡರ ಕಾಲೋನಿಯ ಯುವತಿ ನಾಪತ್ತೆ. ಪ್ಯಾಂಟ್ ಹೊಲಿಸಿಕೊಂಡು ಬರುತ್ತೇನೆಂದು ಮನೆಯಿಂದ ಹೇಳಿ ಹೋದ ಯುವತಿಯೋರ್ವಳು ಮರಳಿ ಮನೆಗೆ ಬಾರದೆ ನಾಪತ್ತೆಯಾಗಿರುವ ಘಟನೆ ಜೊಯಿಡಾ ತಾಲೂಕಿನ ರಾಮನಗರದ ವಡ್ಡರ ಕಾಲೋನಿಯಲ್ಲಿ ನಡೆದಿದೆ. ಜೊಯಿಡಾ ತಾಲೂಕಿನ ರಾಮನಗರದ ವಡ್ಡರ ಕಾಲೋನಿಯ ನಿವಾಸಿ ಅಂಜಲಿ ಭೀಮ್ಶಿ ಬೋವಿವಡ್ಡರ್ ಎಂಬವಳೇ ನಾಪತ್ತೆಯಾಗಿರುವ ಯುವತಿಯಾಗಿದ್ದಾಳೆ. ಈಕೆ ಮಾರ್ಚ್ 15ರಂದು ಪ್ಯಾಂಟ್ ಹೊಲಿಸಿಕೊಂಡು ಬರುತ್ತೇನೆಂದು ಮನೆಯಿಂದ ಹೇಳಿ ಹೋದವಳು ಮನೆಗೆ ಮರಳಿ ಬಾರದೆ ನಾಪತ್ತೆಯಾಗಿದ್ದಾಳೆ. ಈ ಬಗ್ಗೆ ಈಕೆಯ ತಾಯಿ ಶೆಟ್ಟಮ್ಮ ಭೀಮ್ಶಿ ಬೋವಿವಡ್ಡರ್ ಅವರು ರಾಮನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನಾಪತ್ತೆಯಾಗಿರುವ ಯುವತಿ 17 ವರ್ಷ 6 ತಿಂಗಳು ವಯಸ್ಸಿನ ಅಂಜಲಿ ಭೀಮ್ಶಿ ಬೋವಿವಡ್ಡರ್. ಈಕೆ 4 ಅಡಿ 10 ಇಂಚು ಎತ್ತರವಿದ್ದು ಗೋಧಿ ಮೈಬಣ್ಣವನ್ನು ಹೊಂದಿದ್ದಾಳೆ. ಬಿಳಿ ಬಣ್ಣದ ಚೂಡಿದಾರ ಟಾಪ್ ಹಾಗೂ ಕಪ್ಪು ಬಣ್ಣದ ಚೂಡಿದಾರ ಪ್ಯಾಂಟ್ ಧರಿಸಿರುತ್ತಾಳೆ. ಕನ್ನಡ, ಮರಾಠಿ, ಹಿಂದಿ, ಕೊಂಕಣಿ, ತೆಲುಗು ಭಾಷೆಯಲ್ಲಿ ಮಾತನಾಡುತ್ತಾಳೆ. ಈಕೆಯ ಬಗ್ಗೆ ಯಾರಿಗಾದರೂ ಮಾಹಿತಿ ದೊರೆತಲ್ಲಿ ಅಥವಾ ಈಕೆ ಎಲ್ಲಿಯಾದರೂ ಕಂಡುಬಂದಲ್ಲಿ ಜೊಯಿಡಾ ತಾಲೂಕಿನ ರಾಮನಗರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡುವಂತೆ ರಾಮನಗರದ ಪೊಲೀಸ್ ಉಪನಿರೀಕ್ಷಕರು ಬುಧವಾರ ಸಂಜೆ 4 ಗಂಟೆಗೆ ಮಾಧ್ಯಮಕ್ಕೆ ನೀಡಿದ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.